ಹಾಯ್ ಫ್ರೆಂಡ್ಸ್, ನಮ್ಮ ಕ್ಯೂಟ್ ಲಿಟಲ್ ಸ್ಟಾರ್ ಚಾನಲ್ಸ್ಗೆ ಸ್ವಾಗತ. ಇವತ್ತು ಸಂಡೇ ಈವ್ನಿಂಗ್ ಆಗಿದೆ. ನಾನು ಇವತ್ತು ರಸಮ್ ಮಾಡಿದ್ದೆ. ಬೋರ್ ಆಗ್ತಾಯಿದೆ, ಏನಾದ್ರು ಬೇಕು ಅಂತ ಕೇಳಿದ್ರು ಅಂತ ಹೇಳಿ ನಾನು ಇವತ್ತು ಕೈಮಾ ವಡೆ ಮಾಡೋಣ ಅಂತ ಕೈಮಾ ತರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಕೈಮಾಗೆ ಬೇಕಾಗಿರೋ ಅಂಥದ್ದು ವಡೆಗೆ ಒಂದು ಅರ್ಧ ಕಪ್ಪು ತೆಂಗಿನ ತುರಿ, ಒಂದು ಅರ್ಧ ಕಪ್ಪು ಕಡಲೆಪಪ್ಪು, ಒಂದು 10 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಇದು ಮೆಣಸು, ಕಾಳು ಮೆಣಸು, ಲವಂಗ, ಚಕ್ಕೆ ಇಷ್ಟೆಲ್ಲ ಹಾಕ್ಕೊಂಡು ರುಬ್ಕೊಂಬಂದ್ಬಿಡೋಣ. ಹಸಿದೇ ಹಾಕಬೇಕು, ಯಾವುದು ಉರಿಯೋಂಗಿಲ್ಲ. ನೋಡಿ, ಕೈಮಾನ ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ. ಇದಕ್ಕೆಲ್ಲ ಏನೇನು ಸೇರಿಸ್ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಸ್ವಲ್ಪ 1-2 ಸ್ಪೂನು ಹಸಿಮೆಣಸಿನ್ಕಾಯಿ, ಅಚ್ಚ ಖಾರದ ಪುಡಿ ಹಾಕ್ಕೊಂಬಿಡೋಣ. ಸಾರಿ, ಒಂದು ಮೊಟ್ಟೆ, ಎಲ್ಲ ಸೇರಿಸಿ ಕಲಿಸ್ಕೊಂಬಿಡೋಣ. ಹಾಗೆ ಒಂದು ಬೌಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಸೇರಿಸಿ ಕಲಿಸ್ಕೊಂಬಿಡೋಣ. ಚೆನ್ನಾಗಿ ಖಾರ ಹಿಡಿಬೇಕು. ಉಪ್ಪು ಖಾರ ಎಲ್ಲ ಹಿಡಿದ್ರೆ ಕೈಮಾ ವಡೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಒಂದು 3-4 ಸ್ಪೂನು ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಕೈಮಾಗೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಸ್ವಲ್ಪ ವಡೆ ಥರ ಮಾಡಿಕೊಂಡು ಎಣ್ಣೆಗೆ ಹಾಕ್ತಾಯಿದ್ದೀನಿ. ತುಂಬ ಈಸಿ ಕೈಮಾ ವಡೆಗಳೆಲ್ಲ ಮಾಡೋದು. ಹಿಂಗೆ ಬೋರ್ ಆದಾಗ, ಮಳೆ ಎಲ್ಲ ಬಂದಾಗ, ಮನೇಲಿ ಕೆಲವು ಗಂಡಸರು ಇರ್ತಾರಲ್ಲ, ಡ್ರಿಂಕ್ಸ್ ಮಾಡಬೇಕು ಅಂತ ಅಂದಾಗ ಅವ್ರಿಗೆಲ್ಲ ಕೈಮಾ ವಡೆ ಮಾಡಿಕೊಟ್ರೆ ತುಂಬ ಖುಷಿಯಾಗೂ ತಿಂತಾರಲ್ವ. ಬೇಗ ಆಗಿಬಿಡುತ್ತೆ. ನಾವು ಮಾಮೂಲಿ ಕಡಲೆಬೇಳೆ ವಡೆ ಹೆಂಗೆ ಮಾಡ್ತೀವೋ, ಇದು ಕೈಮಾ ವಡೆನೂ ಅದೇ ಥರನೇ. ಮಸಾಲ ಇಂಗ್ರೀಡಿಯೆಂಟ್ಸೂ ಸೇಮ್ ಇರುತ್ತೆ. ಏನಂದರೆ ಎಕ್ಸ್ಟ್ರಾ ಇಲ್ಲಿ ಮೊಟ್ಟೆ ಆ್ಯಡ್ ಮಾಡ್ಕೊತೀವಿ ಇದಕ್ಕೆ. ನಾನು ಈ ಥರ ಕೈಯಲ್ಲೇ ಇದು ಮಾಡ್ಕೊಂಡು ಹಾಕ್ಬಿಡ್ತೀನಿ. ಕೆಲವರು ಕೈಮಾ ಉಂಡೆ ಥರ ಮಾಡಿ ಹಾಕ್ತಾರೆ. ಒಂದು 2 ಮಿನಿಟ್ಸ್, ಒಂದು 5 ನಿಮಿಷ, ಒಂದು 10 ನಿಮಿಷ ಒಂದೊಂದು ಕಡೆ ಬೇಯಬೇಕು. ಯಾಕಂದರೆ ಮಟನ್ ಅಲ್ವಾ, ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿರುತ್ತೆ, ರೋಸ್ಟೆಡ್ ಥರ. ನೋಡಿ, ಕೈಮಾ ವಡೆ ರೆಡಿ ಇದೆ. ಈ ಥರ ರೋಸ್ಟೆಡ್ ಆದರೆ ತುಂಬ ಚೆನ್ನಾಗಿರುತ್ತೆ. ಮಟನ್ ಅಲ್ವಾ, ಬೇಯಬೇಕಲ್ಲ ಅಂದ್ಬಿಟ್ಟು ಈ ಥರ ರೋಸ್ಟ್ ಮಾಡೋದು. ಕೆಲವರು ಬೆಂದೇ ಇರಲ್ಲ, ಹಾಗೆ ಅರ್ಜೆಂಟಾಗಿ ಎತ್ಬಿಡ್ತಾರೆ. ಈ ಥರ ಚೆನ್ನಾಗಿ ಬೆಂದಾಗ ಕೈಮಾ ತುಂಬ ಚೆನ್ನಾಗಿರುತ್ತೆ ವಡೆ ತಿನ್ನೋಕ್ಕೆ, ಬಿಸ್ಕೆಟ್ ಇದ್ದಂಗೆ. ನೋಡಿ, ಕೈಮಾ ವಡೆ ರೆಡಿ ಇದೆ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಕಿಪ್ ಮಾಡ್ತಾಯಿದ್ದೀನಿ, ಸ್ಟಾಪ್ ಮಾಡ್ತಾಯಿದ್ದೀನಿ, ಸಾರಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.